ವಾರ್ತೆಗಳು ಓದುತ್ತಿರುವವರು ಎನ್ ಭಾರದ್ವಾಜ್. ವರದಿ ಚಿಕ್ಕಮಗಳೂರು ನ್ಯೂಸ್. ಚಿಕ್ಕಮಗಳೂರು ತಾಲೂಕಿನಲ್ಲಿ ಇಂದು ಜಿಲ್ಲಾ ಅಡುಗೆ ಕಾರ್ಮಿಕರ ಸಂಘದ ವತಿಯಿಂದ ಮುಖಂಡರ ಸಭೆಯನ್ನು ಏರ್ಪಡಿಸಲಾಗಿತ್ತು. ಅಂದರೆ ಇಂದು 15/10/2025 ಬುಧವಾರದಂದು ಕಲ್ಯಾಣ ಮಂಟಪದಲ್ಲಿ ಈ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮದ ಅಧ್ಯಕ್ಷತೆ ಹಾಗೂ ಉದ್ಘಾಟನೆಯನ್ನು ರಾಜ್ಯ ಮುಖಂಡ ಬಿ.ಎಸ್. ರಮೇಶ್ ಬಾಬು ಅವರು ವಹಿಸಿದ್ದರು. ಹಾಗೂ ಈ ಕಾರ್ಯಕ್ರಮದ ಉಸ್ತುವಾರಿ ಹಾಗೂ ಪ್ರಾಸ್ತಾವಿಕ ಭಾಷಣವನ್ನು ಚಿಕ್ಕಮಗಳೂರಿನ ಜಿಲ್ಲಾ ಅಧ್ಯಕ್ಷರಾದ ಆನಂದ್ ಅವರು ವಹಿಸಿದ್ದರು. ಹಾಗೂ ಅಡುಗೆ ಕಾರ್ಮಿಕರ ರಾಜ್ಯ ಮುಖಂಡ ಬಿ.ಎಸ್. ರಮೇಶ್ ಬಾಬು ಅವರು ಮಾತನಾಡುತ್ತಾ, ಇಂದು ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯನ್ನು ನಾವು ಚಿಕ್ಕಮಗಳೂರಿನಲ್ಲಿ ನಾವು ಅರ್ಜಿಗಳನ್ನು ನೀಡುತ್ತಿದ್ದೇವೆ. ಸರ್ಕಾರದ ಆದೇಶ ಪತ್ರ ಬಿಡುಗಡೆ ಹಾಗೂ ಅಡುಗೆ ಕಾರ್ಮಿಕರಿಗೆ ಲೇಬರ್ ಕಾರ್ಡ್ ಅರ್ಜಿಗಳನ್ನು ಸ್ವೀಕಾರ ಮಾಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆದಿದೆ. ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ನಮಗೆ ಸಹಕಾರವನ್ನು ನೀಡಿದ್ದಾರೆ. ಚಿಕ್ಕಮಗಳೂರಿನ ಮುಖಂಡರು, ಅಡುಗೆ ಕಾರ್ಮಿಕರು ನಮಗೆ ಸಹಕಾರದಿಂದ ಈ ಸಭೆಯು ಯಶಸ್ವಿಯಾಗಿದೆ. ನಮಗೆ ಬಹಳ ಖುಷಿಯಾಗಿದೆ. ಇನ್ನು ನಾವು ಈ ಕಡೆ ಇರುವ ತಾಲೂಕುಗಳಲ್ಲಿ ಸಂಚರಿಸಿ ನಾವು ಅಡುಗೆ ಕಾರ್ಮಿಕರಿಗೆ ಅರಿವು ಮೂಡಿಸುತ್ತಾ, ಏನು ನಾವು ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆ ಬಗ್ಗೆ ನಾವು ತಿಳುವಳಿಕೆ ನೀಡುತ್ತಾ ನಾವು ಇನ್ನೂ ಹೆಚ್ಚು ಕಾರ್ಯಕ್ರಮಗಳು ಮಾಡುತ್ತೇವೆಂದು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ರಾಜ್ಯ ಉಪಾಧ್ಯಕ್ಷರಾದ ನರಸಿಂಹ ಭಟ್ರು, ಚಿಕ್ಕಮಗಳೂರು ತಾಲೂಕು ಅಧ್ಯಕ್ಷರಾದ ಶಾಮಣ್ಣ, ಮುಖಂಡರಾದ ವೀರಣ್ಣ ಹಾಗೂ ಇನ್ನೂ ಅನೇಕರು ಮುಖಂಡರು ಭಾಗವಹಿಸಿದ್ದರು. ಅಡುಗೆ ಕಾರ್ಮಿಕರು ನಾವು ನಿಷ್ಠೆ ಪ್ರಾಮಾಣಿಕತೆಯಿಂದ ನಾವು ಸೇವೆ ಸಲ್ಲಿಸಿದಾಗ ಉತ್ತಮವಾಗಿ ನಾವು ಸಾಧನೆ ಮಾಡಬಹುದು. ಒಗ್ಗಟ್ಟಿನಲ್ಲಿ ಬಲವಿದೆ. ಒಗ್ಗಟ್ಟಿನಿಂದ ನಾವು ಏನು ಬೇಕಾದರೂ ಸರ್ಕಾರದಿಂದ ಪಡೆಯಬಹುದು. ಆದ್ದರಿಂದ ಇಂದು ನೀವು ಒಗ್ಗಟ್ಟು ತೋರಿಸಿದ್ದೀರಾ. ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ. ನನಗೆ ಬಹಳ ಖುಷಿಯಾಗಿದೆ. ಇನ್ನೂ ಹೆಚ್ಚೆಚ್ಚು ಸಭೆಗಳು ಮಾಡುತ್ತಾ ಕಾರ್ಮಿಕರಿಗೆ ಒಳ್ಳೆಯದನ್ನು ಮಾಡುವುದೇ ನನ್ನ ಗುರಿ ಹಾಗೂ ಉದ್ದೇಶವಾಗಿದೆ ಎಂದು ರಮೇಶ್ ಬಾಬು ಅವರು ಹೇಳಿದರು. ಹಾಗೂ ನನಗೆ ಕೋಲಾರದಲ್ಲಿ ಸುರೇಶ್ ಕುಮಾರ್ ಅವರು ಬಹಳ ಸಹಕಾರ ನೀಡಿದ್ದಾರೆ. ಅವರ ಆದೇಶ ಮತ್ತು ಅವರ ನಮಗೆ ನೀಡಿರುವ ಸಹಕಾರದಿಂದ ನಾವು ಇಂದು ಉನ್ನತ ಮಟ್ಟಕ್ಕೆ ಏರಿದ್ದೇವೆ. ಹಾಗೂ ನಾನು ರಾತ್ರಿ ಹಗಲು ಕಾರ್ಮಿಕರಿಗೆ ದುಡಿಯುತ್ತಾ ನಾನು ಸಂಘವನ್ನು ಬಲಗೊಳಿಸಿದ್ದೇನೆ. ಇಂದು ರಾಜ್ಯ ವ್ಯಾಪ್ತಿ ಹರಡಿದೆ. ಇದೇ ರೀತಿ ಮುಂದಿನ ದಿನಗಳಲ್ಲಿ ನಾನು ರಾಷ್ಟ್ರೀಯ ಅಧ್ಯಕ್ಷನಾಗುವ ಒಂದು ಇಚ್ಛೆ ಇದೆ. ಏಕೆಂದರೆ ನಾನು ಆ ರೀತಿ ದುಡಿದಿದ್ದೇನೆ. ಅದಕ್ಕೆ ನಾನು ಈಗ ಹಂತವಾಗಿ ತಾಲೂಕು, ಜಿಲ್ಲಾ, ರಾಜ್ಯ ಈ ರೀತಿ ನಾನು ಪೋಸ್ಟಿಂಗ್ಗಳನ್ನು ತೆಗೆದುಕೊಂಡು ನಾನು ಉನ್ನತ ಮಟ್ಟಕ್ಕೆ ಹೋಗುತ್ತಿದ್ದೇನೆ. ನಿಮ್ಮ ಸಹಕಾರ. ನಾನು ಉನ್ನತ ಮಟ್ಟಕ್ಕೆ ಹೋದರೆ ಇನ್ನೂ ಹೆಚ್ಚು ಅಡುಗೆ ಕಾರ್ಮಿಕರಿಗೆ ಸಹಾಯ ಮಾಡುವ ಗುರಿ ನನ್ನದಾಗಿರುತ್ತದೆ. ಆದ್ದರಿಂದ ನೀವು ಏನು ಇವತ್ತು ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಮತ್ತು ಲೇಬರ್ ಕಾರ್ಡ್ ಅನ್ನು ಸಹ ಸದುಪಯೋಗಪಡಿಸಿಕೋಬೇಕು. ಏಕೆಂದರೆ ನಾವು ಸದುಪಯೋಗಪಡಿಸಿಕೊಂಡಿಲ್ಲವೆಂದರೆ ನಮಗೆ ಯಾವುದೇ ತರಹ ಸಿಗುವುದಿಲ್ಲ. ಆದ್ದರಿಂದ ನಾವು ಪ್ರತಿಯೊಂದು ನಿಷ್ಠೆ ಪ್ರಾಮಾಣಿಕತೆಯಿಂದ ನಾವು ದುಡಿಯಬೇಕು ಮತ್ತು ಹೆಸರು ಪಡೆಯಬೇಕೆಂದು